ಹೊತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಇಂದು ಸಿಟಿ ರೌಂಡ್ಸ್ ಹಾಕಿದ್ರು. ನಗರದಲ್ಲಿ ವೈಟ್ ಟ್ಯಾಪಿಂಗ್ ರಸ್ತೆ ಕಾಮಗಾರಿ ವೀಕ್ಷಣೆಗೆ ಮುಂದಾಗಿದ್ದಂತಹ ಡಿಸಿಎಂಗೆ ಅಧಿಕಾರಿಗಳ ದಂಡೆ ಸಾಥ್ ನೀಡಿತ್ತು. ಸಾಲು ಸಾಲು ಕಾರುಗಳು ಕಾರಿನಿಂದ ಇಳಿದು ನೇರ ರಸ್ತೆ ಕಾಮಗಾರಿ ವೀಕ್ಷಿಸಿದ ಡಿಸಿಎಂ ಎಲ್ಲಿ ಟೇಪ್ ಕೊಡಿ ಅಂತ ತಾವೇ ಟೇಪ್ ಹಿಡಿದು ರಸ್ತೆ ಕ್ವಾಲಿಟಿ ಚೆಕ್ ಮಾಡಿದ್ರು. ಭಾನುವಾರದ ರಜೆಯನ್ನು ಲೆಕ್ಕಿಸದೆ ಇಂದು ಡಿಸಿಎಂ ಡಿಕೆ ಶಿವಕುಮಾರ್ ಸಿಟಿ ರೌಂಡ್ಸ್ ಹಾಕಿದ್ರು. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆಶಿ ಸಿಟಿ ರೌಂಡ್ಸ್. ವೈಟ್ ಟಾಪಿಂಗ್ ಕಾಮಗಾರಿ ಪರಿಶೀಲನೆ. ಇತ್ತೀಚೆಗಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಸಿಟಿ ರೌಂಡ್ಸ್ ಹಾಕಿದ್ರು. ಇಂದು ಮತ್ತೆ ಅಧಿಕಾರಿಗಳ ಜೊತೆ ಸಿಟಿ ರೌಂಡ್ಸ್ ಕೈಗೊಂಡಿದ್ರು. ರಾಜಾಜಿನಗರ, ಪೀಣ್ಯ, ಯಶವಂತಪುರ, ಉಳ್ಳಾಲ, ಬ್ಯಾಟರಾಯನಪುರ ಸೇರಿ ವಿವಿಧೆಡೆ ಕಾಮಗಾರಿ ಪರಿಶೀಲನೆ ನಡೆಸಿದ್ರು. ಟೇಪ್ ಹಿಡಿದು ರಸ್ತೆ ಕ್ವಾಲಿಟಿ ಚೆಕ್. ರಜೆ ದಿನವೂ ಅಧಿಕಾರಿಗಳಿಗೆ ಡಿಸಿಎಂ ಕ್ಲಾಸ್. ವೈಟ್ ಟಾಪಿಂಗ್ ಕಾಮಗಾರಿ ಪರಿಶೀಲನೆಗೆ ಇಳಿದ ಡಿಸಿಎಂ ಡಿಕೆ ಶಿವಕುಮಾರ್ ಮೊದಲಿಗೆ ರಾಜಾಜಿನಗರದ 10ನೇ ಕ್ರಾಸ್ ಬಳಿ ರಸ್ತೆ ಕಾಮಗಾರಿ ವೀಕ್ಷಿಸಿದ್ರು. ರಸ್ತೆ ಕ್ವಾಲಿಟಿ ಚೆಕ್ಗೆ ಮುಂದಾದ ಡಿಕೆಶಿ ತಾವೇ ಟೇಪ್ ಹಿಡಿದು ಗುಣಮಟ್ಟ ಪರಿಶೀಲಿಸಿದ್ರು. ಈ ವೇಳೆ ಗುಣಮಟ್ಟ ಮುಖ್ಯ ಎಂದು ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡರು. ಇನ್ನು ಬ್ರ್ಯಾಂಡ್ ಬೆಂಗಳೂರಿನ ಕನಸು ಹೊತ್ತ ಡಿಸಿಎಂ ಸುರಂಗ ರಸ್ತೆ ಅವಶ್ಯಕತೆ ಇಲ್ಲ ಎಂದ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಟನಲ್ ರಸ್ತೆಗೂ ನಿಮಗೂ ಏನು ಸಂಬಂಧ ಎಂದು ಪ್ರಶ್ನಿಸಿದ್ರು. ದೃಷ್ಟಿಯಿಂದ ಈ ಕಾಮಗಾರಿಗಳನ್ನು ತೆಗೆದುಕೊಂಡಿದ್ದೀನಿ. ಕಾಮಗಾರಿ ಎಲ್ಲ ಆದ್ಮೇಲೆ ಕ್ವಾಲಿಟಿ ಚೆಕ್ ಏನಾದ್ರು ಮಾಡ್ತೀರಾ ಸರ್? ಮಾಡಿದ್ದೀನಲ್ಲ, ನಾನು ಮಾಡಿದ್ದೀನಿ. ಬೇರೆಯವ್ರ ಕೈಲಿ ಅದಕ್ಕೊಂದು ಟೆಕ್ನಿಕಲ್ ಟೀಮ್ ಇದೆ, ಅದನ್ನು ಅವ್ರ ಕೈಲೊಂದು ರಿಪೋರ್ಟ್ ತರಿಸ್ಕೊಳ್ತೀನಿ. ಈಗ ನನಗೆ ಅವ್ರು ಸುಳ್ಳು ಹೇಳ್ಬೋದು. ಎಲ್ಲ ಕಡೆನೂ ಚೆಕ್ ಮಾಡಿ, ಅವ್ರು ಚೆಕ್ ಮಾಡ್ತಾ ಇರೋದನ್ನ ವಿಡಿಯೋ, ಫೋಟೋಗ್ರಾಫ್ಸು ಎಲ್ಲ ಕಲೆಕ್ಟ್ ಮಾಡ್ತೀವಿ. ಮಾಡಿ ಒಂದ್ಸತಿ ರೀಚೆಕ್ ಮಾಡಿಸ್ತೀವಿ. ನಾವು ಮಾಡಿದ್ಮೇಲೆ ಬಿಲ್ ಕೊಡೋದು. ಯಾರು ಹೇಳಿ? ಅಶ್ವಿನಿ ವೈಷ್ಣವ್ ಅವರು ಕೇಂದ್ರ ಸಚಿವ, ರೈಲ್ವೆ ಸಚಿವ, ಸೆಂಟ್ರಲ್ ಮಿನಿಸ್ಟ್ರಾ? ಮತ್ತು ಅಲ್ಲಿ ಯಾಕೆ ಮಹಾರಾಷ್ಟ್ರಲ್ಲಿ ಮಾಡಿಸ್ತಾ ಇದ್ದಾರೆ? ಅವ್ರಿಗೂ ಇದಕ್ಕೆ ಏನು ಸಂಬಂಧ? ಇನ್ನು ನಮ್ಮ ಇವರು ಯಾರು, ನಿತಿನ್ ಗಡ್ಕರಿ ಅವರು ಬೇಕಾದ್ರೆ ಅವ್ರಿಗೆ ದುಡ್ಡು ಕೊಡ್ಬೋದು ಅಷ್ಟೇ. ಕೆಲವು ನ್ಯಾಷನಲ್ ಹೈವೇನ ಸ್ಟೇಟ್ ಆಗಿ ಮಾಡಿದೆ. ಪಾಪ ಅವ್ರ ಡಿಪಾರ್ಟ್ಮೆಂಟ್ ಅವ್ರ ಕೆಲಸ ಮಾಡಲಿ. ಅವ್ರೇನಾದ್ರು ದುಡ್ಡು ಕೊಡಂಗಿದ್ರೆ ಮಾತಾಡೋಣ. ಡಿಕೆಶಿ ಸಿಟಿ ರೌಂಡ್ಸ್ ವೇಳೆ ಮುಂದಿನ ಸಿಎಂ ಘೋಷಣೆ. ರಾಜಾಜಿನಗರದ ವೈಟ್ ಟಾಪಿಂಗ್ ರಸ್ತೆ ಕಾಮಗಾರಿ ನಂತರ ಡಿಕೆಶಿ ಪೀಣ್ಯದ 100 ಅಡಿ ರಸ್ತೆ ಕಾಮಗಾರಿ ಪರಿಶೀಲನೆ ನಡೆಸಿದ್ರು. ಪೀಣ್ಯ ಕೈಗಾರಿಕಾ ಅಸೋಸಿಯೇಷನ್ ಭವನದಿಂದ ಟಿವಿಎಸ್ ಕ್ರಾಸ್ ವರೆಗೆ ನಡೆದಿರುವ ವೈಟ್ ಟ್ಯಾಪಿಂಗ್ ಕಾಮಗಾರಿಯನ್ನ ವೀಕ್ಷಿಸಿದ್ರು. ಯಶವಂತಪುರದ ಎಂಇಐ ರಸ್ತೆಗೆ ಡಿಸಿಎಂ ಆಗಮಿಸುತ್ತಿದ್ದಂತೆ ಪಟಾಕಿ ಸಿಡಿಸಿ ಹೂಗುಚ್ಛ ನೀಡಿದ ಕಾರ್ಯಕರ್ತರು ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಂದು ಘೋಷಣೆ ಕೂಗಿದ್ರು. ಬೆಂಗಳೂರಿನಲ್ಲಿ 150 ಕಿಲೋಮೀಟರ್ ರಸ್ತೆ ಕಾಮಗಾರಿಗೆ ಸರ್ಕಾರ ಮುಂದಾಗಿದೆ. ಮುಂದಿನ 30 ವರ್ಷಗಳ ಕಾಲ ಹಾಳಾಗದ ರೀತಿಯಲ್ಲಿ ರಸ್ತೆ ನಿರ್ಮಾಣಕ್ಕೆ ಕೈ ಹಾಕಿರುವ ಸರ್ಕಾರ ಇದಕ್ಕಾಗಿ ಸುಮಾರು 1,500 ಕೋಟಿ ರೂಪಾಯಿ ವೆಚ್ಚವನ್ನ ಮಾಡಲು ಮುಂದಾಗಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೊತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಇಂದು ಸಿಟಿ ರೌಂಡ್ಸ್ ಹಾಕಿದ್ರು. ನಗರದಲ್ಲಿ ವೈಟ್ ಟ್ಯಾಪಿಂಗ್ ರಸ್ತೆ ಕಾಮಗಾರಿ ವೀಕ್ಷಣೆಗೆ ಮುಂದಾಗಿದ್ದಂತಹ ಡಿಸಿಎಂಗೆ ಅಧಿಕಾರಿಗಳ ದಂಡೆ ಸಾಥ್ ನೀಡಿತ್ತು. ಸಾಲು ಸಾಲು ಕಾರುಗಳು ಕಾರಿನಿಂದ ಇಳಿದು ನೇರ ರಸ್ತೆ ಕಾಮಗಾರಿ ವೀಕ್ಷಿಸಿದ ಡಿಸಿಎಂ ಎಲ್ಲಿ ಟೇಪ್ ಕೊಡಿ ಅಂತ ತಾವೇ ಟೇಪ್ ಹಿಡಿದು ರಸ್ತೆ ಕ್ವಾಲಿಟಿ ಚೆಕ್ ಮಾಡಿದ್ರು. ಭಾನುವಾರದ ರಜೆಯನ್ನು ಲೆಕ್ಕಿಸದೆ ಇಂದು ಡಿಸಿಎಂ ಡಿಕೆ ಶಿವಕುಮಾರ್ ಸಿಟಿ ರೌಂಡ್ಸ್ ಹಾಕಿದ್ರು. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆಶಿ ಸಿಟಿ ರೌಂಡ್ಸ್. ವೈಟ್ ಟಾಪಿಂಗ್ ಕಾಮಗಾರಿ ಪರಿಶೀಲನೆ. ಇತ್ತೀಚೆಗಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಸಿಟಿ ರೌಂಡ್ಸ್ ಹಾಕಿದ್ರು. ಇಂದು ಮತ್ತೆ ಅಧಿಕಾರಿಗಳ ಜೊತೆ ಸಿಟಿ ರೌಂಡ್ಸ್ ಕೈಗೊಂಡಿದ್ರು. ರಾಜಾಜಿನಗರ, ಪೀಣ್ಯ, ಯಶವಂತಪುರ, ಉಳ್ಳಾಲ, ಬ್ಯಾಟರಾಯನಪುರ ಸೇರಿ ವಿವಿಧೆಡೆ ಕಾಮಗಾರಿ ಪರಿಶೀಲನೆ ನಡೆಸಿದ್ರು. ಟೇಪ್ ಹಿಡಿದು ರಸ್ತೆ ಕ್ವಾಲಿಟಿ ಚೆಕ್. ರಜೆ ದಿನವೂ ಅಧಿಕಾರಿಗಳಿಗೆ ಡಿಸಿಎಂ ಕ್ಲಾಸ್. ವೈಟ್ ಟಾಪಿಂಗ್ ಕಾಮಗಾರಿ ಪರಿಶೀಲನೆಗೆ ಇಳಿದ ಡಿಸಿಎಂ ಡಿಕೆ ಶಿವಕುಮಾರ್ ಮೊದಲಿಗೆ ರಾಜಾಜಿನಗರದ 10ನೇ ಕ್ರಾಸ್ ಬಳಿ ರಸ್ತೆ ಕಾಮಗಾರಿ ವೀಕ್ಷಿಸಿದ್ರು. ರಸ್ತೆ ಕ್ವಾಲಿಟಿ ಚೆಕ್ಗೆ ಮುಂದಾದ ಡಿಕೆಶಿ ತಾವೇ ಟೇಪ್ ಹಿಡಿದು ಗುಣಮಟ್ಟ ಪರಿಶೀಲಿಸಿದ್ರು. ಈ ವೇಳೆ ಗುಣಮಟ್ಟ ಮುಖ್ಯ ಎಂದು ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡರು. ಇನ್ನು ಬ್ರ್ಯಾಂಡ್ ಬೆಂಗಳೂರಿನ ಕನಸು ಹೊತ್ತ ಡಿಸಿಎಂ ಸುರಂಗ ರಸ್ತೆ ಅವಶ್ಯಕತೆ ಇಲ್ಲ ಎಂದ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಟನಲ್ ರಸ್ತೆಗೂ ನಿಮಗೂ ಏನು ಸಂಬಂಧ ಎಂದು ಪ್ರಶ್ನಿಸಿದ್ರು. ದೃಷ್ಟಿಯಿಂದ ಈ ಕಾಮಗಾರಿಗಳನ್ನು ತೆಗೆದುಕೊಂಡಿದ್ದೀನಿ. ಕಾಮಗಾರಿ ಎಲ್ಲ ಆದ್ಮೇಲೆ ಕ್ವಾಲಿಟಿ ಚೆಕ್ ಏನಾದ್ರು ಮಾಡ್ತೀರಾ ಸರ್? ಮಾಡಿದ್ದೀನಲ್ಲ, ನಾನು ಮಾಡಿದ್ದೀನಿ. ಬೇರೆಯವ್ರ ಕೈಲಿ ಅದಕ್ಕೊಂದು ಟೆಕ್ನಿಕಲ್ ಟೀಮ್ ಇದೆ, ಅದನ್ನು ಅವ್ರ ಕೈಲೊಂದು ರಿಪೋರ್ಟ್ ತರಿಸ್ಕೊಳ್ತೀನಿ. ಈಗ ನನಗೆ ಅವ್ರು ಸುಳ್ಳು ಹೇಳ್ಬೋದು. ಎಲ್ಲ ಕಡೆನೂ ಚೆಕ್ ಮಾಡಿ, ಅವ್ರು ಚೆಕ್ ಮಾಡ್ತಾ ಇರೋದನ್ನ ವಿಡಿಯೋ, ಫೋಟೋಗ್ರಾಫ್ಸು ಎಲ್ಲ ಕಲೆಕ್ಟ್ ಮಾಡ್ತೀವಿ. ಮಾಡಿ ಒಂದ್ಸತಿ ರೀಚೆಕ್ ಮಾಡಿಸ್ತೀವಿ ನಾವು.
ಮಾಡಿದ್ಮೇಲೆ ಬಿಲ್ ಕೊಡೋದು. ಯಾರು ಹೇಳಿ? ಅಶ್ವಿನಿ ವೈಷ್ಣವ್ ಅವರು ಕೇಂದ್ರ ಸಚಿವ ರೈಲ್ವೆ ಸಚಿವ ಸೆಂಟ್ರಲ್ ಮಿನಿಸ್ಟ್ರಾ? ಮತ್ತು ಅಲ್ಲಿ ಯಾಕೆ ಮಹಾರಾಷ್ಟ್ರ ಮಾಡಿಸ್ತಾ ಇದ್ದಾರೆ? ಅವ್ರಿಗೂ ಇದಕ್ಕೆ ಏನು ಸಂಬಂಧ? ಇನ್ನು ನಮ್ಮ ಇವರು ಯಾರು ನಿತಿನ್ ಗಡ್ಕರಿ ಅವರು ಬೇಕಾದ್ರೆ ಅವ್ರಿಗೆ ದುಡ್ಡು ಕೊಡ್ಬೋದು ಅಷ್ಟೇ. ಕೆಲವು ನ್ಯಾಷನಲ್ ಹೈವೇನ ಸ್ಟೇಟ್ ಆಗಿ ಮಾಡಿದೆ. ಪಾಪ ಅವ್ರ ಡಿಪಾರ್ಟ್ಮೆಂಟ್ ಅವ್ರ ಕೆಲಸ ಮಾಡಲಿ. ಅವ್ರೇನಾದ್ರು ದುಡ್ಡು ಕೊಡಂಗಿದ್ರೆ ಮಾತಾಡೋಣ. ಡಿಕೆಶಿ ಸಿಟಿ ರೌಂಡ್ಸ್ ವೇಳೆ ಮುಂದಿನ ಸಿಎಂ ಘೋಷಣೆ. ರಾಜಾಜಿನಗರದ ವೈಟ್ ಟಾಪಿಂಗ್ ರಸ್ತೆ ಕಾಮಗಾರಿ ನಂತರ ಡಿಕೆಶಿ ಪೀಣ್ಯದ 100 ಅಡಿ ರಸ್ತೆ ಕಾಮಗಾರಿ ಪರಿಶೀಲನೆ ನಡೆಸಿದ್ರು. ಪೀಣ್ಯ ಕೈಗಾರಿಕಾ ಅಸೋಸಿಯೇಷನ್ ಭವನದಿಂದ ಟಿವಿಎಸ್ ಕ್ರಾಸ್ ವರೆಗೆ ನಡೆದಿರುವ ವೈಟ್ ಟ್ಯಾಪಿಂಗ್ ಕಾಮಗಾರಿಯನ್ನ ವೀಕ್ಷಿಸಿದ್ರು. ಯಶವಂತಪುರದ ಎಂಇಐ ರಸ್ತೆಗೆ ಡಿಸಿಎಂ ಆಗಮಿಸುತ್ತಿದ್ದಂತೆ ಪಟಾಕಿ ಸಿಡಿಸಿ ಹೂಗುಚ್ಛ ನೀಡಿದ ಕಾರ್ಯಕರ್ತರು ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಂದು ಘೋಷಣೆ ಕೂಗಿದ್ರು. ಬೆಂಗಳೂರಿನಲ್ಲಿ 150 ಕಿಲೋಮೀಟರ್ ರಸ್ತೆ ಕಾಮಗಾರಿಗೆ ಸರ್ಕಾರ ಮುಂದಾಗಿದೆ. ಮುಂದಿನ 30 ವರ್ಷಗಳ ಕಾಲ ಹಾಳಾಗದ ರೀತಿಯಲ್ಲಿ ರಸ್ತೆ ನಿರ್ಮಾಣಕ್ಕೆ ಕೈ ಹಾಕಿರುವ ಸರ್ಕಾರ ಇದಕ್ಕಾಗಿ ಸುಮಾರು 1,500 ಕೋಟಿ ರೂಪಾಯಿ ವೆಚ್ಚವನ್ನ ಮಾಡಲು ಮುಂದಾಗಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೊತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಇಂದು ಸಿಟಿ ರೌಂಡ್ಸ್ ಹಾಕಿದ್ರು. ನಗರದಲ್ಲಿ ವೈಟ್ ಟ್ಯಾಪಿಂಗ್ ರಸ್ತೆ ಕಾಮಗಾರಿ ವೀಕ್ಷಣೆಗೆ ಮುಂದಾಗಿದ್ದಂತಹ ಡಿಸಿಎಂಗೆ ಅಧಿಕಾರಿಗಳ ದಂಡೆ ಸಾಥ್ ನೀಡಿತ್ತು. ಸಾಲು ಸಾಲು ಕಾರುಗಳು ಕಾರಿನಿಂದ ಇಳಿದು ನೇರ ರಸ್ತೆ ಕಾಮಗಾರಿ ವೀಕ್ಷಿಸಿದ ಡಿಸಿಎಂ ಎಲ್ಲಿ ಟೇಪ್ ಕೊಡಿ ಅಂತ ತಾವೇ ಟೇಪ್ ಹಿಡಿದು ರಸ್ತೆ ಕ್ವಾಲಿಟಿ ಚೆಕ್ ಮಾಡಿದ್ರು. ಭಾನುವಾರದ ರಜೆಯನ್ನು ಲೆಕ್ಕಿಸದೆ ಇಂದು ಡಿಸಿಎಂ ಡಿಕೆ ಶಿವಕುಮಾರ್ ಸಿಟಿ ರೌಂಡ್ಸ್ ಹಾಕಿದ್ರು. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆಶಿ ಸಿಟಿ ರೌಂಡ್ಸ್. ವೈಟ್ ಟಾಪಿಂಗ್ ಕಾಮಗಾರಿ ಪರಿಶೀಲನೆ. ಇತ್ತೀಚೆಗಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಸಿಟಿ ರೌಂಡ್ಸ್ ಹಾಕಿದ್ರು. ಇಂದು ಮತ್ತೆ ಅಧಿಕಾರಿಗಳ ಜೊತೆ ಸಿಟಿ ರೌಂಡ್ಸ್ ಕೈಗೊಂಡಿದ್ರು. ರಾಜಾಜಿನಗರ, ಪೀಣ್ಯ, ಯಶವಂತಪುರ, ಉಳ್ಳಾಲ, ಬ್ಯಾಟರಾಯನಪುರ ಸೇರಿ ವಿವಿಧೆಡೆ ಕಾಮಗಾರಿ ಪರಿಶೀಲನೆ ನಡೆಸಿದ್ರು. ಟೇಪ್ ಹಿಡಿದು ರಸ್ತೆ ಕ್ವಾಲಿಟಿ ಚೆಕ್. ರಜೆ ದಿನವೂ ಅಧಿಕಾರಿಗಳಿಗೆ ಡಿಸಿಎಂ ಕ್ಲಾಸ್. ವೈಟ್ ಟಾಪಿಂಗ್ ಕಾಮಗಾರಿ ಪರಿಶೀಲನೆಗೆ ಇಳಿದ ಡಿಸಿಎಂ ಡಿಕೆ ಶಿವಕುಮಾರ್ ಮೊದಲಿಗೆ ರಾಜಾಜಿನಗರದ 10ನೇ ಕ್ರಾಸ್ ಬಳಿ ರಸ್ತೆ ಕಾಮಗಾರಿ ವೀಕ್ಷಿಸಿದ್ರು. ರಸ್ತೆ ಕ್ವಾಲಿಟಿ ಚೆಕ್ಗೆ ಮುಂದಾದ ಡಿಕೆಶಿ ತಾವೇ ಟೇಪ್ ಹಿಡಿದು ಗುಣಮಟ್ಟ ಪರಿಶೀಲಿಸಿದ್ರು. ಈ ವೇಳೆ ಗುಣಮಟ್ಟ ಮುಖ್ಯ ಎಂದು ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡರು. ಇನ್ನು ಬ್ರ್ಯಾಂಡ್ ಬೆಂಗಳೂರಿನ ಕನಸು ಹೊತ್ತ ಡಿಸಿಎಂ ಸುರಂಗ ರಸ್ತೆ ಅವಶ್ಯಕತೆ ಇಲ್ಲ ಎಂದ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಟನಲ್ ರಸ್ತೆಗೂ ನಿಮಗೂ ಏನು ಸಂಬಂಧ ಎಂದು ಪ್ರಶ್ನಿಸಿದ್ರು. ದೃಷ್ಟಿಯಿಂದ ಈ ಕಾಮಗಾರಿಗಳನ್ನ ತೆಗೆದುಕೊಂಡಿದ್ದೀನಿ. ಕಾಮಗಾರಿ ಎಲ್ಲ ಆದ್ಮೇಲೆ ಕ್ವಾಲಿಟಿ ಚೆಕ್ ಏನಾದ್ರು ಮಾಡ್ತೀರಾ ಸರ್? ಮಾಡಿದ್ದೀನಲ್ಲ, ನಾನು ಮಾಡಿದ್ದೀನಿ. ಬೇರೆಯವ್ರ ಕೈಲಿ ಅದಕ್ಕೊಂದು ಟೆಕ್ನಿಕಲ್ ಟೀಮ್ ಇದೆ. ಅದನ್ನು ಅವ್ರ ಕೈಲೊಂದು ರಿಪೋರ್ಟ್ ತರಿಸ್ಕೊಳ್ತೀನಿ. ಈಗ ನನಗೆ ಅವ್ರು ಸುಳ್ಳು ಹೇಳ್ಬೋದು. ಎಲ್ಲ ಕಡೆನೂ ಚೆಕ್ ಮಾಡಿ, ಅವ್ರು ಚೆಕ್ ಮಾಡ್ತಾ ಇರೋದನ್ನ ವಿಡಿಯೋ, ಫೋಟೋಗ್ರಾಫ್ಸು ಎಲ್ಲ ಕಲೆಕ್ಟ್ ಮಾಡ್ತೀವಿ. ಮಾಡಿ ಒಂದ್ಸತಿ ರೀಚೆಕ್ ಮಾಡಿಸ್ತೀವಿ. ನಾವು ಮಾಡಿದ್ಮೇಲೆ ಬಿಲ್ ಕೊಡೋದು. ಯಾರು ಹೇಳಿ? ಅಶ್ವಿನಿ ವೈಷ್ಣವ್ ಅವರು ಕೇಂದ್ರ ಸಚಿವ ರೈಲ್ವೆ ಸಚಿವ ಸೆಂಟ್ರಲ್ ಮಿನಿಸ್ಟ್ರಾ? ಮತ್ತು ಅಲ್ಲಿ ಯಾಕೆ ಮಹಾರಾಷ್ಟ್ರ ಮಾಡಿಸ್ತಾ ಇದ್ದಾರೆ? ಅವ್ರಿಗೂ ಇದಕ್ಕೆ ಏನು ಸಂಬಂಧ? ಇನ್ನು ನಮ್ಮ ಇವರು ಯಾರು ನಿತಿನ್ ಗಡ್ಕರಿ ಅವರು ಬೇಕಾದ್ರೆ ಅವ್ರಿಗೆ ದುಡ್ಡು ಕೊಡ್ಬೋದು ಅಷ್ಟೇ. ಕೆಲವು ನ್ಯಾಷನಲ್ ಹೈವೇನ ಸ್ಟೇಟ್ ಆಗಿ ಮಾಡಿದೆ. ಪಾಪ ಅವ್ರ ಡಿಪಾರ್ಟ್ಮೆಂಟ್ ಅವ್ರ ಕೆಲಸ ಮಾಡಲಿ. ಅವ್ರೇನಾದ್ರು ದುಡ್ಡು ಕೊಡಂಗಿದ್ರೆ ಮಾತಾಡೋಣ. ಡಿಕೆಶಿ ಸಿಟಿ ರೌಂಡ್ಸ್ ವೇಳೆ ಮುಂದಿನ ಸಿಎಂ ಘೋಷಣೆ. ರಾಜಾಜಿನಗರದ ವೈಟ್ ಟಾಪಿಂಗ್ ರಸ್ತೆ ಕಾಮಗಾರಿ ನಂತರ ಡಿಕೆಶಿ ಪೀಣ್ಯದ 100 ಅಡಿ ರಸ್ತೆ ಕಾಮಗಾರಿ ಪರಿಶೀಲನೆ ನಡೆಸಿದ್ರು. ಪೀಣ್ಯ ಕೈಗಾರಿಕಾ ಅಸೋಸಿಯೇಷನ್ ಭವನದಿಂದ ಟಿವಿಎಸ್ ಕ್ರಾಸ್ ವರೆಗೆ ನಡೆದಿರುವ ವೈಟ್ ಟ್ಯಾಪಿಂಗ್ ಕಾಮಗಾರಿಯನ್ನ ವೀಕ್ಷಿಸಿದ್ರು. ಯಶವಂತಪುರದ ಎಂಇಐ ರಸ್ತೆಗೆ ಡಿಸಿಎಂ ಆಗಮಿಸುತ್ತಿದ್ದಂತೆ ಪಟಾಕಿ ಸಿಡಿಸಿ ಹೂಗುಚ್ಛ ನೀಡಿದ ಕಾರ್ಯಕರ್ತರು ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಂದು ಘೋಷಣೆ ಕೂಗಿದ್ರು. ಬೆಂಗಳೂರಿನಲ್ಲಿ 150 ಕಿಲೋಮೀಟರ್ ರಸ್ತೆ ಕಾಮಗಾರಿಗೆ ಸರ್ಕಾರ ಮುಂದಾಗಿದೆ. ಮುಂದಿನ 30 ವರ್ಷಗಳ ಕಾಲ ಹಾಳಾಗದ ರೀತಿಯಲ್ಲಿ ರಸ್ತೆ ನಿರ್ಮಾಣಕ್ಕೆ ಕೈ ಹಾಕಿರುವ ಸರ್ಕಾರ ಇದಕ್ಕಾಗಿ ಸುಮಾರು 1,500 ಕೋಟಿ ರೂಪಾಯಿ ವೆಚ್ಚವನ್ನ ಮಾಡಲು ಮುಂದಾಗಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.